ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ಬಂದು ನಾನು ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 5 o'clock ಆಗಿದೆ. ಆದರೂ ಎಷ್ಟು ಬಿಸಿಲಿದೆ, 5:30 ಆಗಿದೆ. ಆದರೂ ತುಂಬ ಬಿಸಿಲಿದೆ ಇನ್ನು. ಇನ್ನು ನಾಳೆ ಒಂದು ಸಂಡೇ, ನಮ್ಮ ಮನೇಲಿ ಪೂಜೆ, ಮನೆ ದೇವ್ರ ಪೂಜೆ ಇದ್ದಿದ್ದರಿಂದ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹಾಗೆ ಸ್ವಲ್ಪ ಹಣ್ಣು ಹೂವು ಎಲ್ಲ ತರೋದಿತ್ತು. ಹಾಗಾಗಿ ತರಕಾರಿಗಳನ್ನೆಲ್ಲ ಹಾಗೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ಸಂತೋರಿಬ್ರು ಮಾರ್ಕೆಟ್ಗೆ ಹೋಗಿದ್ವಿ. ಇನ್ನು ಮಾರ್ಕೆಟಲ್ಲಂತೂ ಹೊಸ್ದಾಗಿ ಪಾರ್ಕಿಂಗ್ ಮಾಡಿದಾರಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನನಗೆ ಯಾವುದೋ ಮಾಲಲ್ಲಿ ಪಾರ್ಕಿಂಗಿಗೆ ಬಂದಾಗಿತ್ತು. ಫಸ್ಟ್ ಅಂತೂ ನಾವು ಗಾಡೀಲೇ ಬರ್ತಿರ್ಲಿಲ್ಲ, ಮಾರ್ಕೆಟಿಗೆ ಬಂದರೆ ಆಟೋಲೇ ಬರ್ತಾ ಇದ್ದಿದ್ದು. ಅಲ್ಲೆಲ್ಲ ಗಲೀಜು ಪಾರ್ಕಿಂಗು ಅಂತ ಅಂದ್ಬಿಟ್ಟು. ಇವಾಗ ಮಾಡಿರೋದು ಒಳ್ಳೆ ಹೈಟೆಕ್ಕಾಗಿ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕಿಂಗ್ನ. ಹಾಗಾಗಿ ಗಾಡಿಲೇ ಬಂದಿದ್ವಿ. ಈ ಸತಿ ಪಾರ್ಕಿಂಗ್ ಎಲ್ಲ ಮಾಡಿದಾರಲ್ಲ, ಬೈಕಲ್ಲೇ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಗಾಡಿಯಲ್ಲೇ ಬಂದಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಹಾಗೆ ನಾವು ತರಕಾರಿ ಹೂವು ಎಲ್ಲ ಇತ್ತು, ಎಲ್ಲ ತಗೊಂಡು ಹೊರಟ್ವಿ. ಇನ್ನು ನಾವು ಹೋಗೋಷ್ಟೊತ್ತಿಗೆ 6 o'clock ಆಗಿತ್ತು ಮನೆಗೆ. ಇನ್ನು ನಾವೆಲ್ಲ ಕೆಲಸ, ತರಕಾರಿ ಬಿಡಿಸು ಅದು ಇದು ಅಂದ್ಬಿಟ್ಟು ನಾನು ಮಂಜು ಅಕ್ಕ ಇಬ್ಬರು ಸೇರ್ಕೊಂಡೆಲ್ಲ ಕೆಲಸ ಮಾಡಿದ್ವಿ. ಇದು ಮತ್ತೆ ನೆಕ್ಸ್ಟ್ ಡೇ ಪೂಜೆ ದಿನದ್ದು. ಇನ್ನು ಬೆಳಗ್ಗೆನೇ ಪೂಜೆ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಆವಾಗ ದೇವ್ರ ಮನೆ ಎಲ್ಲ ಬಾಗಿಲು ಹಾಕ್ಬಿಟ್ಟು ಚಿಕನ್ ಕೋಳಿನೆಲ್ಲ ಕಟ್ ಮಾಡ್ತೀವಲ್ಲ, ಹಾಗಾಗಿ ದೇವ್ರ ಮನೆ ಬಾಗಿಲೆಲ್ಲ ಹಾಕ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತೀವಿ. ಮನೆ ದೇವ್ರ ವಿಗ್ರಹಗಳು ಚಿಕ್ಕ ಚಿಕ್ಕದಿದೆ, ಅದು ಕಾಣಿಸಲ್ಲ. ಹಾಗಾಗಿ ಇನ್ನು ಈ ಕಡೆ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ಇನ್ನು ನಾವು ಚಿಕನ್ನು ಮತ್ತು ಮಟನ್ಗೆಲ್ಲ ಮಸಾಲೆ ಎಲ್ಲ ತಕ್ಕೊಂಡು ರೆಡಿ ಮಾಡ್ಕೊತಾ ಇದ್ವಿ. ನಾನು ಚಿಕನ್ ಎಲ್ಲ ತೊಳಿತಾ ಇದ್ದೆ, ಇವ್ರು ಮಸಾಲೆ ತಕ್ಕೊತಾ ಇದ್ರು. ಹಾಗೆ ಸಂತೋರ್ ಚಿಕ್ಕಮ್ಮನೂ ಸಹ ಅವರು ಮಸಾಲೆ ಎಲ್ಲ ತಕ್ಕೊತಾ ಇದ್ರು. ಹಾಗೆ ಎಲ್ಲರೂ ಒಂದೊಂದು ಕೆಲಸ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ಇನ್ನು ಇವರು ರೇಗಿಸ್ತಾ ಇದ್ರು ಸಂತೂರು, ಮಸಾಲೆ ನೋಡ್ಬಿಟ್ಟು ಏನು ಮೊಟ್ಟೆ ಪಲ್ಯ ಥರ ಇದೆ ಅಂತ ಅಂದ್ಬಿಟ್ಟು. ಕಾಯಿನೆಲ್ಲ ತುರಿದು ಹಾಕಿದ್ವಲ್ಲ, ಸೊ ಹಾಗಾಗಿ ಅವ್ರಿಗೆ ಆ ಥರ ಕಾಣಿಸ್ಬಿಟ್ಟು ಹಾಗಂದ್ರು. ಕಾಯಿ ಹಾಂ ಎಲ್ಲ ಕಾಣೋ ಕೊಚ್ಚುಮಿ वो ब्राह्मण ते सोडा चुम्मी ते सारी गली छे ಇವಾಗ ನೋಡಿ ಹೆಂಗೆ ತಳ್ತೈತೆ ಸನ್ನೆ ಯಾವಮ್ಮ पाणी म्हटला प्लीज सुपर मारा काटीसी ಹಿಡ್ದ ನಮಸ್ಕಾರ ಮಾಡು. ಈ ಬಿಲ್ಡಪ್ ಅಲ್ಲಿ ಅಲ್ಲಾಡ್ಸ್ಕೊ ಬಂದು ಕಡ್ಡಿ ಚುಚ್ಚಕ್ಕೆ ಮೊಗಳನಿಗೆ ಒಳಗೆ सारी अच्छी सारी फुलें बजे चल पप्पा से पूजा कर ಗ್ರೂಪ್ ಅಲ್ಲಿ ನೋಡ್ದ, ಗ್ರೂಪ್ ಫ್ಯಾಮಿಲಿ ಗ್ರೂಪ್ ಅಲ್ಲ ಒಂದು ಫೋಟೋ. ಇವಾಗ ನೋಡಿ ಬೆಳಕಿಗೆ ನಾವು ಕೂದಲು ಹೆಂಗ್ ಬಂದಿತ್ತು. ಇನ್ನು ಅವತ್ತಂತೂ ಊಟ ಮಾಡಿ ಕೂತೋರು ಚಕ್ಕಬರ ಆಡೋಕ್ಕೆ ನೈಟ್ 8 ಗಂಟೆಗೆ ಎದ್ದಿದ್ದಾರೆ. ಅಲ್ಲಿವರೆಗೂ ಆಟ ಆಡ್ಕೊಂಡು ಕುಂತಿದ್ರು, ಪಾರ್ಟ್ನರ್ ಅಂತ ಅಂದ್ಬಿಟ್ಟು ಹಿಂಗೆ ಒಬ್ರಾದ್ಮೇಲೆ ಒಬ್ಬರು ಅಂತ ಹಂಗೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದೆ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇನ್ನು ಹಾಗೆ ಇದು ನೆಕ್ಸ್ಟ್ ಡೇ ನಮ್ಮ ಸನ್ನಿ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಕೂತಿದ್ವಿ. ಅವನು ಸ್ವಲ್ಪ ಆಟ ಆಡಿಸ್ತಾ ಇರ್ತೀವಿ, ಕರೆದಿದ್ದ ತಕ್ಷಣ ಎಲ್ಲ ಬರ್ತಿರ್ತಾನೆ. ಹಾಗೆ ಇದು 1 ವಾರದ್ದು ವ್ಲಾಗ್ ಅನಿಸುತ್ತೆ. ನಾನು ಬರೀ ಒಂದೊಂದು ದಿನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿರೋದು. ಇದು ದೇವಸ್ಥಾನಕ್ಕೆ ಹೋಗಿದ್ವಿ, ಹಾಗೆ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಹಾಗೆ ಬರ್ತಾ ಕಾಫಿ ಕುಡಿಯೋಕ್ಕೆ ಅಂದ್ಬಿಟ್ಟು ಹೋಟ್ಲಲ್ಲಿ ನಿಲ್ಲಿಸಿದ್ವಿ. ಅವತ್ತು ಉಪವಾಸ ಏನೂ ತಿನ್ನೋ ಆಗಿರಲಿಲ್ಲ.
ಇನ್ನು ಹಾಗೆ ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಮನೆ ಹತ್ರನೇ ಪಾಪರೆಡ್ಡಿ ಪಾಳ್ಯ ಹತ್ರ ಮ್ಯಾಂಗೋ ಮೇಳ ಹಾಕಿದ್ರು. ಸೊ ಹಾಗಾಗಿ ಹೋಗಿ ಬರೋಣ, ಹಾಗೆ ಮಕ್ಳಿಗೆಲ್ಲ ತೋರಿಸ್ಕೊಂಡು ಬರೋಣ. ಅವು ಹಾಲಿಡೇ, ನನ್ನ ಮಗನೂ ಮನೇಲೇ ಇರ್ತಾನಲ್ಲ, ಎಲ್ಲೂ ಹೋಗಿಲ್ವಲ್ಲ ಅಂತ ಅಂದ್ಬಿಟ್ಟು ಹೊರಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟ್ವಿ. ಇನ್ನು ಇಲ್ಲಂತೂ ಯಾಕನೋ ಹೋದ್ವು ಅನ್ನೋಷ್ಟೇ ಬೇಜಾರಾಗ್ಬಿಡ್ತು ಬರೋ ಅಷ್ಟೊತ್ತಿಗೆ. ಎಂತಕ್ಕೆ ಅಂತ ಹಾಗೆ ಆಮೇಲೆ ಹೇಳ್ತೀನಿ. ಇನ್ನು ಹೊರಟ್ವಿ. ಇನ್ನು ನಮ್ಮ ಪಾಪು ಈ ಅವ್ರ ಪಪ್ಪಂಗೆ ಈ ನಡುವೆ ಸ್ವಲ್ಪ ಆಚೆ ಹೋಗೋದಕ್ಕೆ ಜಾಸ್ತಿ ಕೇಳ್ತಿರ್ತಾಳೆ. ಪಪ್ಪ ರೆಡಿ ಆದರೆ ಪಪ್ಪ ಹೋಗೋಣ ಪಪ್ಪ ಅಂತ ಅಂದ್ಬಿಟ್ಟು. ಇನ್ನು ಹಾಗೆ ಅವ್ರ ಐ ಡಿ ಕಾರ್ಡು ಸಹ ತೊಗೊಂಡ್ಳು. ಅದು ವಾಪಸ್ ಈಸ್ಕೊಬಿಟ್ರು ಅಂತ ಅಂದ್ಬಿಟ್ಟು ಅಳಕ್ಕೆ ಶುರು ಮಾಡಿದ್ಲು. ಸರಿ ಅವಳಿಗೆ ಸಮಾಧಾನ ಮಾಡಿಬಿಟ್ಟು ಹೊರಟ್ವಿ. ಇಲ್ಲಿ ನಮ್ಮನೆ ಪಕ್ಕ ಲೆಫ್ಟಲ್ಲಿ ಹುಡುಗರು ನಿಂತಿದ್ರಲ್ಲ, ಅದು ನಮ್ಮನೆ ರೋಡಲ್ಲೇ. ಅಲ್ಲೇ ಅವ್ರ ಮನೆ ಮೇಲೆ ಮರ ಇದೆ. ಆ ಮರದಲ್ಲಿ ಕಾಯಿನೆಲ್ಲ ಕಿತ್ಕೊಂಡ್ಬಿಟ್ಟು ₹10 ಒಂದು ಅಂತ ಅಂದ್ಬಿಟ್ಟು ಬರೀ ಹುಡುಗರೇ, ಮೇ ಬಿ ಒಂದು 8th ಸ್ಟ್ಯಾಂಡರ್ಡ್ ಇರಬೇಕೇನೋ ಮಕ್ಕಳು, ಅವರೆಲ್ಲ ಮಾವಿನಣ್ಣ ಮಾರ್ತಾ ಇರ್ತಾರೆ ದಿನ. ನಾನು ಹಾಗೆ ದಿನ ಆಂಟಿ ಬೇಕಾ ಆಂಟಿ ಬೇಕಾ ಅಂತ ಇರ್ತಾರೆ ಓಡಾಡಬೇಕಾದ್ರೆಲ್ಲ. ಹಾಗೆ ನಾವು ನಮ್ಮ ಮನೆಯಿಂದ ಒಂದು 15 ಮಿನಿಟ್ಸ್, 10 to 15 ಮಿನಿಟ್ಸ್ ಆಗುತ್ತೆ ಪಾಪರೆಡ್ಡಿ ಪಾಳ್ಯ ರೀಚ್ ಆಗೋಕ್ಕೆ. ಸರಿ ಅಂದ್ಬಿಟ್ಟು ನಾವು ಹೀಗೆ ರೀಲ್ಸ್ ನೋಡ್ಬಿಟ್ಟು ಬಂದಿದ್ದು, ಇಲ್ಲಿ ಹಾಕಿದ್ದಾರೆ ಮ್ಯಾಂಗೋ ಮೇಳ ಅಂದ್ಬಿಟ್ಟು. ನಮ್ಮಂಗೆ ತುಂಬ ಜನ ಬಂದಿದ್ದರು ರೀಲ್ಸ್ನ ನೋಡಿಬಿಟ್ಟು. ನಾವೂ ಸಹ ಎಲ್ಲ ನೋಡಿ ಹಾಗೆ ಫಸ್ಟ್ ಶಾಪಿಂಗ್ ಎಲ್ಲ ಮಾಡಿ, ಹಾಗೆ ನಾವು ಸಹ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ಮಾಡಿಸಿದ್ವಿ ಈ ಥರ. ಇನ್ನು ಇಲ್ಲಿ ಈ ಗೇಮ್ನ ನೋಡಿಬಿಟ್ಟು ಸ್ವಲ್ಪ ಜಂಪಿಂಗು ಅವೆಲ್ಲ ನೋಡಿಬಿಟ್ಟು ಹತ್ತದೆಲ್ಲ ನೋಡ್ತಾನೆ ನನ್ನ ಮಗಳು ನಾನು ಹೋಗ್ತೀನಿ ಆಡ್ತೀನಿ ಅಂದ್ಬಿಟ್ಟು ಮೊದಲೇ ಶೂ ಬಿಚ್ಚಿ ನಿಂತ್ಕೊಬಿಟ್ಟಿದ್ದಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಅವಳೊಬ್ಬಳೇ ಹೋಗ್ತಿದ್ಲಲ್ಲ ಅಂತ ನಮ್ಮ ನಕುಲ್ನೂ ಸೇರಿಸಿ ಕಳಿಸಿದ್ವಿ. ಇನ್ನು ಬೇರೆ ಗೇಮ್ಸ್ ಏನೂ ಇರಲಿಲ್ಲ. ಇದು ಮತ್ತು ಅದು ಸ್ವಲ್ಪ ಕಾರ್ ಥರ ತಿರ್ಗೋದಿತ್ತು. ಅವಳ ಕಾರಲ್ಲಿ ಕೂತ್ಕೊಳ್ಳಲ್ಲ. ಸರಿ ಇಬ್ಬರು ಇದೆ ಆಡಿ ಅಂತ ಅಂದ್ಬಿಟ್ಟು ಕಳಿಸಿದ್ವಿ. ಇನ್ನು ಅವಳಂತೂ ಎಷ್ಟು ಚೆನ್ನಾಗಿ ಹತ್ಕೊಂಡು ಹೋಗ್ತಾ ಇದ್ದಾಳೆ ಮೇಲೆ, ಆಡ್ಕೊಂಡು ಜಾರ್ಕೊಂಡು ಬರ್ತಾ ಇದ್ದಾಳೆ ಅಂದರೆ ನಮಗೆ ಶಾಕ್ ಆಯಿತು ನೋಡ್ಬಿಟ್ಟು, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು. ಯಾವುದು ಏನು ತಿಂತಿದ್ಯಾ? ಪಾನಿಪುರಿ. ಹೌದಾ? ಅತ್ತೆ ಕೊಡ್ಲಿಲ್ವಾ ನೀನು? ಇನ್ನು ಅಲ್ಲೆಲ್ಲ ಸ್ವಲ್ಪ ನೋಡಿದ್ದು ತೊಗೊಂಡಿರ್ತೀವಲ್ಲ ಏನಾದರೂ ಒಂದು, ಇನ್ನು ಮಕ್ಕಳೂ ಸಹ ಕೇಳಿರ್ತಾರೆ. ಸರಿ ಅಂದ್ಬಿಟ್ಟು ಇವನ್ನೆಲ್ಲ ತೊಗೊಂಡೆ. ಹಾಗೆ ಏನಾಯಿತು ಅಂದರೆ ಅಲ್ಲಿ ಜಂಪಿಂಗ್ದು ನನ್ನ ಮಗಳು ಆಡ್ತಾ ಇದ್ಲಲ್ಲ, ಅಲ್ಲಿ ಆಡಬೇಕಾದ್ರೆ ಅವಳು ಕಾಲು ಚೈನು ಕಳ್ದಾಕ್ಕೊಬಿಟ್ಟಿದ್ದಾಳೆ. ನಮಗಂತೂ ನೋಡಿಕೊಂಡೇ ಇಲ್ಲ ನಾವು ಅದನ್ನು, ಕಾಲು ಚೈನ್ನ. ಆಮೇಲೆ ಗಾಡೀಲಿ ಹತ್ತಿ ಸ್ವಲ್ಪ ದೂರ ಹೋದ್ಮೇಲೆ ರಿಟರ್ನ್ ಬರಬೇಕಾದ್ರೆ ಸ್ವಲ್ಪ ದೂರ ಹೋದ್ಮೇಲೆ ನಾನು ಅವಳ ಕಾಲನ್ನ ನೋಡ್ತೀನಿ, ಕಾಲು ಚೈನೇ ಇಲ್ಲ. ಆಮೇಲೆ ಮತ್ತೆ ರಿಟರ್ನ್ ಬಂದ್ವಿ. ಬಂದು ಅಲ್ಲೆಲ್ಲ ಹುಡ್ಕಿದ್ವಿ, ಅಲ್ಲಿ ಜಂಪಿಂಗ್ ಹತ್ರನೇ ಅವಳು ಬೀಳ್ಸ್ಕೊಂಡಿರೋದು ಅಂತ ಅಂದ್ಬಿಟ್ಟು ಅಲ್ಲಿ ಹುಡುಕಿದ್ವಿ. ಆಮೇಲೆ ನೋಡ್ರಿ ಇಲ್ಲ ಅಂತ ಅಂದರು. ಅಲ್ಲೂ ಎಲ್ಲ ಇರ್ತಾರಲ್ಲ ಅಲ್ಲಿ ಹುಡುಗರನ್ನೆಲ್ಲ ಕಳಿಸೋರು, ಅವ್ರು ನೋಡಿಬಿಟ್ಟು ಇಲ್ಲ ಅಂತ ಅಂದರು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಏನಪ್ಪ ಬೇಜಾರು ಅಂತ ಅಂದ್ರೆ ಕಾಲು ಚೈನ್ ತೊಗೊಂಡು 2 ತಿಂಗಳಾಗಿರೋದು, ಅದೇ ಬೇಜಾರು. ಸ್ವಲ್ಪ ದಿನವೂ ಹಾಕ್ಕೊಳ್ಳಿಲ್ವಲ್ಲ ಅವಳು, 2 ತಿಂಗಳಿಗೆ ಕಳ್ದಾಕ್ಕೊಬಿಟ್ಲಲ್ಲ ಅಂತ ಅಂದ್ಬಿಟ್ಟು. ಇನ್ನು ಹಾಗೆ ಅಲ್ಲಿ ಸ್ವಲ್ಪ ಏರ್ ಕ್ಲಿಪ್ಸು ಎಲ್ಲ ಚೆನ್ನಾಗಿತ್ತು ಕಲೆಕ್ಷನ್ನು. ಈ ಥರ ಗೊಂಬೆ, ನಾನು ಯಾವಾಗಲೂ ಸ್ವಲ್ಪ ಫ್ಲವರ್ ಅವು ಇವರದ್ದೆಲ್ಲ ತೊಗೊಂಡಿದ್ದೆ. ಈ ಥರ ಸ್ವಲ್ಪ ಗೊಂಬೆ ಇರೋದು ಕಾರ್ಟೂನ್ ಥರ ಅದೆಲ್ಲ ಇರಲಿಲ್ಲ ಅವಳ ಹತ್ರ. ಸೊ ಹಾಗಾಗಿ ಆ ಥರದ್ದು ಒಂದು ಸ್ವಲ್ಪ ಹೇರ್ ಕ್ಲಿಪ್ಗಳನ್ನೆಲ್ಲ ತೊಗೊಂಡೆ. ಇನ್ನು ಇವರು ಕೈಗೆ ಹಾಕೋ ಬ್ಯಾಂಡು ಅವೆಲ್ಲ ನೋಡಿಬಿಟ್ಟು ಅವ್ರಿಗೆ ಗೊತ್ತಿಲ್ಲ ತೊಗೊಂಡಿದ್ದಿದ್ದು ನಾನು. ನಾವೆಲ್ಲ ಅವಾಗೆಲ್ಲ ಯೂಸ್ ಮಾಡ್ತಿದ್ವಲ್ಲ ಮಕ್ಕಳಿದ್ದಾಗ, ಸರಿ ಇವ್ರಿಗೂ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ವಿ.
ಅದನ್ನ ಹಾಕೊಂಡು ಇಬ್ರು ಫೋಸ್ ಕೊಡ್ತಾ ಇದ್ದಾರೆ ನೋಡಿ. ಇನ್ನು ನನಗೆ ನಗು ಬರ್ತಾ ಇದೆ ಅವರಿಬ್ರು ಆಡ್ತಿರೋದು ನೋಡಿದ್ರೆ. ಇನ್ನು ನನ್ನ ಮಗಳು ಸಖತ್ ತೀಟೆ ಆಗ್ಬಿಟ್ಟಿದ್ದಾಳೆ. ನನ್ನ ಮಗನಿಗೆ ಎದುರಿಸ್ಬಿಟ್ಟು ಅವಳೇ ಹೊಡೆದು ಬಿಡ್ತಾಳೆ, ಆ ಥರ ತೀಟೆ ಆಗ್ಬಿಟ್ಟಿದ್ದಾಳೆ. ಇನ್ನು ಇವನು ಫೋಟೋ ಹಿಡೀರಿ ಅಂದ್ಬಿಟ್ಟು ಇವನು ಹಿಡಿತಾ ಇದ್ದ. ಇನ್ನು ನಮ್ಮ ಬಡಿಸಿದೆಯಲ್ಲ, ಇದಕ್ಕೆ ಮುನ್ನಿ ಅಂತೀವಿ ಚಿಕ್ಕವನಿಗೆ, ಅದಕ್ಕೆ ಫೀಡಿಂಗ್ ನಾವು ಹೋಗಿ ಬರೋ ಅಷ್ಟಕ್ಕೆ ಟೈಮ್ ಆಗಿತ್ತಲ್ಲ, ಸೊ ಅವನಿಗೆ ಫುಡ್ ಇಕ್ಕಣ ಅಂತ ಅಂದ್ಬಿಟ್ಟು ಫೀಡ್ಗೆ ಅಂದ್ಬಿಟ್ಟು ಕೂರಿಸಿದ್ವಿ. ನಮ್ಮ ಪಾಪುನು ಅದಕ್ಕೆ ಹೋಗಿ ಅಲ್ಲೇ ಕೂತ್ಕೊಂಡಿದ್ದಾಳೆ. ಅಲ್ಲೋದ್ರೂ ಇಬ್ರದ್ದು ಫೋಸು ನೋಡಿ. ಇನ್ನು ಇವನು ಸನ್ನಿ ಅಂದ್ಬಿಟ್ಟು, ಇವನಂತೂ ಸಂತು ಅವ್ರನ್ನ ಬಿಟ್ಟು ಬರೋದೇ ಇಲ್ಲ ಅಂತಾನೆ. ಹೊಟ್ಟೆ ಹಸಿವಾಗಿದ್ರೆ ಮಾತ್ರ ನನ್ನ ಹತ್ರ ಬರ್ತಾನಷ್ಟೇ ತಿನ್ನಿಸ್ಲಿಕ್ಕೆ ಅಂದ್ಬಿಟ್ಟು, ಇಲ್ಲ ಅಂದರೆ ನನ್ನ ಹತ್ರ ಬರೋಂತೆ ಇಲ್ಲ. ಅವನು ಹುಡ್ಕೊಂಡು ಹೋಗ್ತಾನೆ ಸಂತು ಅವ್ರ ಹತ್ರನೇ ಎಲ್ಲಿದ್ದಾರೆ ಏನು ಅಂತ ಅಂದ್ಬಿಟ್ಟು. ಇನ್ನು ಬಂದ್ರೂ ಅಷ್ಟೇ ಸ್ವಲ್ಪ ಹೊತ್ತಷ್ಟೇ ಮತ್ತೆ ಓಡೋಗ್ಬಿಡ್ತಾನೆ. ಯಾಕಂದರೆ ಅವನದು ಬಟ್ಲು ಇದೆ, ಫೀಡಿಂಗ್ ಬಟ್ಲು, ಆ ಬಟ್ಲು ತೋರಿಸಿದ್ರೆ ಸಾಕು ಯಾರ ಹತ್ರನಾದರೂ ಹೊರಟೋಗ್ಬಿಡ್ತಾನೆ. ಬಂದಿದ್ದು ಅವ್ನು ಕರೆದಿದ್ದಕ್ಕೆ. ಇಲ್ಲ ಅಂದರೆ ಅವ್ರ ಹತ್ರನೇ ಇರ್ತಿದ್ದ, ನನ್ನ ಹತ್ರ ಬರ್ತಾನೆ ಇರಲಿಲ್ಲ. ಊಟ ಮಾಡ್ಸೋಕ್ಕೆ ಮಾತ್ರ ನನ್ನ ಹತ್ರ ಬರೋದು. ವಾ ಇವಾಗ ಅವ್ನು ಬಟ್ಲು ತೋರಿಸ್ತಾ ಅಂತ ಬಟ್ಲ ಹತ್ರ ಹೋದ. ಅವನದು ಅದು ಫುಡ್ ಬಟ್ಲು ಹೋಯ್ತಾನೆ. ರಾ ಜಂಪ್ ಕರ್ತೆ दाखिव्रे मार रहे तला वाटिला. ಇನ್ನು ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.